ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ನಮ್ಮ ರಾಜ್ಯ ಸರ್ಕಾರದ APMC ಯಾರ್ಡ್ ಅನ್ನೋ ಮೋಸದ ಅಂಗಳದ ಹಾರಿಬಲ್ ಕಥೆಯನ್ನ ಹೇಳ್ತೀನಿ. ನಮ್ಮ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ರೈತರ ಬೆನ್ನೆಲುಬಾಗಬೇಕಿತ್ತು. ಆದರೆ ಹಾಗಾಗ್ತಿಲ್ಲ. ಬದಲಾಗಿ ಅದು ರೈತನ ಶೋಷಣಾ ಕೇಂದ್ರ ಆಗ್ತಿದೆ. ಅನ್ನದಾತನ ಸಾವಿಗೆ ಮುನ್ನುಡಿ ಬರೆಯೋ ಕಮಿಷನ್ ಕೂಟ ಆಗ್ತಿದೆ. ಇದು ಬರೀ ರೈತರಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೂ ಕೂಡ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡೋ ದೊಡ್ಡ ವಂಚನಾ ಜಾಲ ಆಗಿದೆ. ಆ ಜಾಲದೊಳಗೆ ನುಗ್ಗಿದ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಕಮಿಷನ್ ದಂಧೆಯ ಕರಾಳ ಮುಖಗಳನ್ನ ಬಿಚ್ಚಿಟ್ಟಿದೆ. ಅದೇನು ಅಂತ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಕಷ್ಟಪಟ್ಟು ಮಾಡಿದ್ದಲ್ಲ ಏನು ಒಂದು ಬೆಲೆನೇ ಇಲ್ಲ ರೀ. ಅದು ನಾವೆಲ್ಲ ಕಷ್ಟಪಟ್ಟು ಮಾಡಿದ್ವಿ ಮೇಡಮ್, ಏನು ಮಾಡೋಕ್ಕೂ ಫಲ ಸಿಗ್ತಾ ಇಲ್ಲ. ಮಾರ್ಕೆಟಲ್ಲಿ ಬಂದಾಗ ನಮ್ಮನ್ನು ಅಡ್ಡಾದಿಡ್ಡಿ ರೇಟಲ್ಲಿ ಇದು ಮಾಡಿಬಿಡ್ತಾರೆ. ಅದರಲ್ಲೂ ನಮಗೆ ಇದಿಲ್ಲ ಮೇಡಮ್ ಅವರೇ, ಭಾಳ ಸಂಕಷ್ಟದಾಗಿದ್ದೀವಿ. ವಿಷ ಕುಡಿಯೋದು ಮೇಲೂ ಮೇಡಮ್ ಅವರೇ, ಇನ್ನೊಂದು ಈ ವ್ಯವಸಾಯನೇ ಮಾಡಬಾರ್ದು, ಎಲ್ಲ ನಾವು ಹೋಗಿ ಪ್ರಾಣ ಕಳ್ಕೋಬೇಕು ಮೇಡಮ್ ಅವರೇ. ಅನ್ನದಾತ ಕಣ್ಣೀರು ಹಾಕ್ತಿದ್ದಾನೆ, ಹತಾಶನಾಗಿ ಅಳುತ್ತಿದ್ದಾನೆ. ನಮ್ಮನ್ನ ರಕ್ಷಿಸಿ ರಕ್ಷಿಸಿ ಅಂತ CM ಸಿದ್ದರಾಮಯ್ಯ ಅವರಲ್ಲಿ ಪರಿಪರಿಯಾಗಿ ಬೇಡುತ್ತಿದ್ದಾನೆ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯರಿಗೆ ರೈತರ ಬಗ್ಗೆ, ನಮ್ಮ ಬಡ ರೈತರ ಬಗ್ಗೆ ಕಾಳಜಿ ಇರಲಿ. ದಯವಿಟ್ಟು ಭಾಳ ಸಾಲ ಮಾಡ್ಕೊಂಡಿದ್ದಾನೆ ಸಿದ್ದರಾಮಯ್ಯರೇ. ದಯವಿಟ್ಟು ನಮಗೆ ರೈತರ ಬಗ್ಗೆ ಕಾಳಜಿ ತೋರಿಸ್ರಿ, ನಮ್ಮ ಮೇಲೆ ಕರುಣೆ ತೋರಿಸಿ ರೈತರನ್ನ ಕಾಪಾಡ್ರಿ. ಮುಖ್ಯಮಂತ್ರಿಗಳಲ್ಲಿ ಅನ್ನದಾತನ ಬೇಡಿಕೆ ಏನು ಗೊತ್ತಾ? ರೈತರನ್ನ ರಕ್ಷಿಸಬೇಕಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ರಕ್ಕಸ ರೂಪ ತಾಳಿದೆ. ಭಯಾನಕ ಮಾಫಿಯಾವೊಂದನ್ನ ಪೋಷಿಸಿ ಬೆಳೆದ ಬೆಳೆಗೆ ಬೆಲೆ ಸಿಗದ ಹಾಗೆ ಮಾಡ್ತಿದೆ. ಹಾಗಾಗಿ ಅದರಿಂದ ನಮ್ಮನ್ನ ರಕ್ಷಿಸಿ ಅಂತ ಅನ್ನದಾತ ಅಂಗಲಾಚುತ್ತಿದ್ದಾನೆ. ಅಧಿಕಾರಿಗಳೇ ಮಾಫಿಯಾ ಪೋಷಕರು. ರೈತರ ರಕ್ತ ಹೀರುತ್ತಿರೋ ಆ ಮಾಫಿಯಾವನ್ನು APMC ಅಧಿಕಾರಿಗಳೇ ಪೋಷಿಸುತ್ತಿದ್ದಾರೆ. ಅವರ ನೇತೃತ್ವದಲ್ಲೇ ಆ ಮಾಫಿಯಾ ರೈತರ ಮೇಲೆ ದೌರ್ಜನ್ಯ ಎಸಗುತ್ತಿದೆ. ಸರ್ಕಾರ ನಿದ್ದೆ ಮಾಡ್ತಾ ಇದೆ, APMC ಸಚಿವರು ನಿದ್ದೆ ಮಾಡ್ತಾ ಇದ್ದಾರೆ. ಏನು ಉಪಯೋಗ ಇದೆ APMC ಇಂದ ರೈತರಿಗೆ? ನೀವು ಇಡೀ ಜಿಲ್ಲೆಯಲ್ಲಿ ಯಾವುದೇ ರೈತನ ಮನೆಗೆ ಹೋಗಿ ಕೇಳ್ಕೊಂಬನ್ನಿ, APMC ಕಾನೂನು ಏನಿದೆ, APMC ಅಂದರೆ ಏನು ಅಂತ ರೈತನಿಗೆ ಗೊತ್ತಿಲ್ಲ. ಅವ್ರು ಏನಾಗ್ಬಿಟ್ಟಿದ್ದಾರೆ, APMC ಅಂದರೆ ಕಮಿಷನ್ ಮಂಡಿ. ಇದು APMC ಸರ್ಕಾರದ್ದು ಅಲ್ಲ, ಪ್ರೋಗ್ರಾಮೇ ಅಲ್ಲ. APMC ಅಂದರೆ ಕಮಿಷನ್ ಮಂಡಿ ಅಷ್ಟೇ ಆಗಿದೆ. ಹಾಗಾದ್ರೆ ಅನ್ನದಾತನ ಸಾವಿಗೆ ಮುನ್ನುಡಿ ಬರೆಯುತ್ತಿರೋ ಆ ಮಾಫಿಯಾ ಯಾವುದು? ಅದರ ಕರಾಳತೆ ಏನು? ಅದು ಮಾಡುತ್ತಿರೋ ದಂಧೆಯಾದ್ರೂ ಏನು ಅಂತ ತಿಳಿಯಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಗೆ ಇಳಿಯಿತು. ರಾಜ್ಯದ ನಾನಾ ಭಾಗಗಳ APMCಗೆ ಲಗ್ಗೆ ಇಟ್ಟು ಅಧ್ಯಯನ ನಡೆಸಿತು. ಮಾಫಿಯಾದ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಲು ರಾತ್ರಿ ಹಗಲೆನ್ನದೆ ರಹಸ್ಯ ಕಾರ್ಯಾಚರಣೆ ಮಾಡಿತು. ನಮ್ಮ ನಿರಂತರ ಶ್ರಮದ ಫಲವಾಗಿ APMCಯಲ್ಲಿ ನಡೆಯುತ್ತಿರೋ ಒಂದೊಂದೇ ಕರಾಳ ದಂಧೆಗಳ ಭಯಾನಕ ಮುಖಗಳು ಬಯಲಾಗ್ತಾ ಹೋದವು. ಅಧಿಕಾರಿಗಳಿಗಿದೆ ಅಪವಿತ್ರ ಮೈತ್ರಿ. ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನ ಬರದನಾಡು ಕೋಲಾರ ಜಿಲ್ಲೆಯಿಂದಲೇ ಪ್ರಾರಂಭಿಸಿದ್ವಿ. ಇಲ್ಲಿನ ರೈತ ಬರದ ಬೇಗೆಯಲ್ಲೂ ಬೋರ್ ಕೊರಿದು ಟೊಮೆಟೊ ತರಕಾರಿ ಬೆಳೆದು ಮಾರುಕಟ್ಟೆಗೆ ತಂದ್ರೆ ಆತನ ಬಂಗಾರದಂಥ ಬೆಳೆಗೆ ಯಾವ ರೀತಿ ಬೆಲೆ ಕಟ್ತಾರೆ ಅನ್ನೋದನ್ನ ನೀವೇ ಒಮ್ಮೆ ನೋಡಿ. 15 kgಯ ಒಂದು ಟೊಮೆಟೊ ಬಾಕ್ಸ್ಗೆ ಬರೀ 40 ರೂಪಾಯಿ. ಅದು ಮಾರುಕಟ್ಟೆಯಲ್ಲಿ ಭರ್ಜರಿ ಬೇಡಿಕೆ ಇರುವಾಗ ಎಂಥ ಅನ್ಯಾಯ ನೋಡಿ. ಇಲ್ಲಿ ವರ್ತಕರ ಹಾಗೂ ಅಧಿಕಾರಿಗಳ ನಡುವೆ ಅಪವಿತ್ರ ಮೈತ್ರಿ ಇದೆ. APMC ಅಧಿಕಾರಿಗಳು ವರ್ತಕರ ಕೈಗೊಂಬೆಯಾಗಿದ್ದಾರೆ. ಇದೇ ರೈತರ ಕೊರಳಿಗೆ ಉರುಳಾಗಿರೋದು. ಇಲ್ಲಿ ವರ್ತಕರು ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಬೆಲೆ ಕಟ್ತಾ ಹೋಗ್ತಾರೆ. ರೈತರು ಛಲ ತೊಟ್ಟು ಪಣ ತೊಟ್ಟು ಅವರು ನೀರು ಆಗೋದು, ಬೋರ್ ಹಾಕ್ಸಿ ಸಾಲ ಮಾಡಿ ಮನೆ ಮಾರಿ ಇದೆಲ್ಲ ಮಾಡಿ ಬೆಳೆ ತೊಗೊಂಬಂದು ಹಾಕಿದ್ರು ಅವ್ರು ಆಕ್ಷನ್ ಕೂಗ್ತಾ ಇಲ್ಲ.
ಅವರು ಕೇಳುವಂಥ ರೇಟ್ಗೆ ನಾವು ಕೊಟ್ಬಿಟ್ಟು ಬರಬೇಕು ಹೊರ್ತು ನಮ್ಮ ರೇಟ್ ಅವ್ರು ಕೊಡೋಕ್ಕಾಗ್ತಾ ಇಲ್ಲ. APMC ಮಾರ್ಕೆಟಲ್ಲಿ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇದೇನು ನೀವು 10% ಕಮಿಷನ್ ಅವಳಿ ಅಂತ ಹೇಳ್ತಿರೋ, ಇದು APMC ಮಾರ್ಕೆಟು ಮತ್ತು ಇಲ್ಲಿರುವಂಥ ಮಂಡಿ ಮಾಲೀಕರ ನಡುವೆ ಆಗಿರುವ ಒಂದು ದೊಡ್ಡ ಬಿಗ್ ಡೀಲ್ ಇದು. APMCಯಲ್ಲಿ ತರಕಾರಿ ಬೆಳೆಯೋ ರೈತನ ದನಿಗೆ ಬೆಲೆಯೇ ಇಲ್ಲ. ಮೊದಲೇ ತರಕಾರಿ ಕೊಳೆಯೋ ವಸ್ತು, ಹಾಗಾಗಿ ರೈತ ಹೆಚ್ಚು ರಿಸ್ಕ್ ತಗೊಳ್ಳೋಕ್ಕೂ ಆಗಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊಂಡು ಎದೆ ತುಂಬ ನೋವು, ಕಣ್ಣಂಚಿನಲ್ಲಿ ನೀರು ಹೊತ್ತು ಹತಾಶನಾಗಿ ಮಾಲು ಮಾರಿ ಬರ್ತಾನೆ. ಭರ್ಜರಿ ಕಮಿಷನ್ ಮಾಫಿಯಾ. ರಾಜ್ಯ ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನ ರೈತರ ಅನುಕೂಲಕ್ಕಾಗಿ ಸ್ಥಾಪಿಸಿದೆ. ಇಲ್ಲಿ ರೈತನೇ ರಾಜ. ಆತ ಬೆಳೆದ ಬೆಳೆಗೆ ಕಮಿಷನ್ ಕಾಟ ಇಲ್ಲದೆ ಸರಿಯಾದ ಬೆಲೆ ಸಿಗಬೇಕು ಅನ್ನೋ ಮಹದುದ್ದೇಶದಿಂದ APMCಯನ್ನ ಸ್ಥಾಪಿಸಲಾಗಿದೆ. ಕಮಿಷನ್ ಹೊಡೆಯೋದು ಇಲ್ಲಿ ಶಿಕ್ಷಾರ್ಹ ಅಪರಾಧ. ಆದರೆ ರಾಜ್ಯದ ಹೆಚ್ಚಿನ ಎಲ್ಲ APMCಗಳು ಕಮಿಷನ್ ಮಾಫಿಯಾದ ಮುಷ್ಟಿಯಲ್ಲಿವೆ. ಇದಕ್ಕೆ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯೂ ಹೊರತಾಗಿಲ್ಲ. ಇಲ್ಲಿಯೂ ಭರ್ಜರಿ ಕಮಿಷನ್ ದಂಧೆ ನಡೀತಿದೆ. ಇದನ್ನ ರೈತರೇ ಒಪ್ಪಿಕೊಳ್ತಾರೆ. 10% ಮೇಡಮ್, 100ಕ್ಕೆ 10 ರೂಪಾಯಿ, 1000ಕ್ಕೆ 100 ರೂಪಾಯಿ, 10,000ಕ್ಕೆ 1000 ರೂಪಾಯಿ. ಸೊ ಇದು ಮೀಟರ್ ಬಡ್ಡಿ, ಅಗಲು ದರೋಡೆ. ಏನಾಗ್ತಾ ಇದೆ, ವಿರೋಧ ಪಕ್ಷ ಕಣ್ಮುಚ್ಚಿ ಕೂತಿದೆ, ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಇದಕ್ಕೆ ಪೂರಕವಾದ ಸಾಕ್ಷಿಗಳು ನಮಗೆ ಸಿಕ್ಕಿವೆ. ಇವು ವರ್ತಕರು ರೈತರಿಗೆ ನೀಡಿರೋ ಬಿಲ್ಸ್. ಇದರಲ್ಲಿ ವರ್ತಕರು APMCಗೆ ನೀಡಬೇಕಾದ ಆವರ್ತ ನಿಧಿ ಹಾಗೂ ತೆರಿಗೆಯೂ ಸೇರಿದೆ. ಇದನ್ನ ಖರೀದಿದಾರನಿಂದ ಪಡೆಯುವ ಬದಲು ಇವರು ರೈತನಿಂದಲೇ ಪಡೀತಾರೆ. ನೇರವಾಗಿ APMC ನಮ್ಗೆ ಬಿಲ್ ಕೊಡಬೇಕೇ ಹೊರತು ಮಂಡಿಗಳವರೆಲ್ಲ ಬಿಲ್ ಕೊಡಬೇಕಾಯಿತು. ಏನು 1.5%, 2% ಚೆಸ್ 1%, 50 ಪೈಸಾ ಆವರ್ತ ನಿಧಿ ಹೋಗ್ತದೆ. ಅದನ್ನು ತಗೊಳ್ಬೇಕಾಗಿರೋದು ಮಂಡಿಗಳವರು ಕಮಿಷನರ್ ಯಾರು ಖರೀದಿ ಮಾಡ್ತಾರೆ ತಳ್ಳೆಳ್ಳತೆ ಅವ್ರ ಹತ್ರ ತೆಗಿಬಾರ್ದು, ನಮ್ಮ ಹತ್ರ ಎಲ್ಲ ತೆಗೆತಕ್ಕಂಥದ್ದು. ಎಲ್ಲ 10% ಕೂಡ ರೈತರ ಹತ್ರ ಕಮಿಷನ್ ತಗೊಳ್ತಾರೆ. APMCಗಳಲ್ಲಿ ಕಮಿಷನ್ ಪಡೆಯೋದು ಮಾಮೂಲು. ಇದು DC ಯಿಂದ ಹಿಡಿದು ಸಚಿವರವರೆಗೆ ಎಲ್ರಿಗೂ ಗೊತ್ತು ಅಂತಾರೆ ಕೋಲಾರ APMCಯ ಕಾರ್ಯದರ್ಶಿ. ಪೆರಿಷಬಲ್ ಗೂಡ್ಸ್ಗೆ ಮೇಂಟೈನ್ ಸ್ಟೇಟ್ ಎಲ್ಲ ಇದೆ ಕಮಿಷನ್. ಅದು ಇಲ್ಲಿದೆ, ಅದು ಇಲಾಖೆ ಗೊತ್ತು, ನಿರ್ದೇಶಕರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು, ಎಲ್ಲ ಗೊತ್ತಿದೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಅನ್ನದಾತನನ್ನ ಈ ಮಾಫಿಯಾದಿಂದ ರಕ್ಷಿಸುವವರು ಯಾರು ಹೇಳಿ? ಇದು ಕೋಲಾರದ ಕತೆ ಆಯಿತು. ಇನ್ನು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ APMC ಯಾರ್ಡ್ನ ದುಸ್ಥಿತಿ ಕಂಡ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ನೀವೇ ಪ್ರಶ್ನೆ ಕೇಳ್ತೀರಾ. ಅದ್ಯಾಕೆ ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.